ನಮಸ್ಕಾರ. ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತಿನ ಎಲೆಕ್ಷನ್ ಎಕ್ಸ್‌ಪ್ರೆಸ್ನಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಇಲ್ಲಿಗೆ ಈ ಕ್ಷಣದಲ್ಲಿ ನರೇಂದ್ರ ಮೋದಿ ಮತಭೇಟಿಯನ್ನು ಮಾಡಿದ್ದಾರೆ. ಕಲಬುರಗಿಗೆ ಆಗಮಿಸಿದ್ರು. ಇವತ್ತು ಒಂದು ರೋಡ್ ಶೋ ಕೂಡ ನಡೆಯಿತು. ಜೊತೆಗೆ ಕಲಬುರಗಿಯಿಂದ ಕಳೆದ ಬಾರಿಯೂ ಕೂಡ ಅವರು ಬಂದಿದ್ರು. ಇಲ್ಲಿಂದನೇ ಆರಂಭ ಮಾಡ್ತಿದ್ರು. ಕಾರಣ ಏನೋ ಒಂದು ಲಕ್ಕಿ ಅಂತೆ ಕಲಬುರಗಿಯಿಂದ ಆರಂಭ ಮಾಡಿದ್ರೆ BJP ಅವರಿಗೆ. ಸೊ ಹಾಗಾಗಿ 25 ಕ್ಷೇತ್ರಗಳನ್ನು ಗೆದ್ವಿ ಅನ್ನುವಂಥ ಲೆಕ್ಕಾಚಾರ. ಈ ಬಾರಿ 28ಕ್ಕೆ 28 ಕ್ಷೇತ್ರವನ್ನು ಕೂಡ ಗೆಲ್ತೀವಿ ಅಂತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಖರ್ಗೆ ಕೋಟೆಗೆ ಲಗ್ಗೆ ಇಟ್ಟಂತಹ ನರೇಂದ್ರ ಮೋದಿ ಸುಮಾರು ಈ ಕ್ಷೇತ್ರದೊಳಗಡೆ 11 ಬಾರಿ ಮಲ್ಲಿಕಾರ್ಜುನ ಖರ್ಗೆ ಗೆದ್ದಿದ್ರು. ಅದರಲ್ಲಿ 9 ವಿಧಾನಸಭೆ ಕ್ಷೇತ್ರ, 2 ಲೋಕಸಭೆಯಲ್ಲಿ ಗೆಲುವನ್ನು ಕಂಡಿದ್ರು. ಆದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಯಾರೂ ಕೂಡ ಊಹೆ ಮಾಡಲಿಲ್ಲ ಜಾಧವ್ ಅವರು ಗೆಲ್ತಾರೆ ಅಂಥೇಳಿ. ಸೊ ಹಾಗಾದರೆ ಒಂದು ಕಡೆ BJP ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಯುವ ಮೋರ್ಚಾ ಉಪಾಧ್ಯಕ್ಷರಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಬನ್ನಿ ಇವತ್ತಿನ ಈ ಒಂದು ಎಲೆಕ್ಷನ್ ಎಕ್ಸ್‌ಪ್ರೆಸ್ನಲ್ಲಿ ಕಲಬುರಗಿ ಕ್ಷೇತ್ರ ಯಾವ ರೀತಿ ಇದೆ, ಈ ಬಾರಿ ಮತ್ತೆ ಅವರೇ ಗೆಲ್ತಾರಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ, ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಸರ್ ಏನು ಹೇಳ್ತೀರಾ? ಮೊದಲಿಗೆ ಇವತ್ತು ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು. ಈ ವೈಬ್ಸ್ ಹೇಗಿತ್ತು, ಏನು ಹೇಳ್ತೀರಾ? ಇವತ್ತಿನ ಏನು ಸಂದರ್ಭ ಆಯ್ತಲ್ಲ, ಇವತ್ತು ಮೋದಿಜಿಯವರೇನು ಕಲಬುರಗಿಗೆ ಬಂದಿದ್ದರು. ಇವತ್ತಿನ ವಾತಾವರಣ ನೋಡಿದರೆ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೇವಲ ಮೋದಿಮಯ, ಕೇವಲ BJPಯ ವಾತಾವರಣ ಇದೆ. ಯಾವ ರೀತಿ ಜನ ಮೋದಿಜಿಯವರ ಮೇಲೆ ಭರವಸೆ ಹಾಗೂ ಭಾಜಪಾ ಮೇಲೆ ಭರವಸೆ ಇದೆ ಇವತ್ತಿನ ದಿನ ಎಲ್ಲರ ಎದುರು ಸಾಕ್ಷಾತ್ಕಾರವಾಗಿದೆ. ಯಾವುದೇ ಡೌಟ್ ಇಲ್ಲ, ಮುಂದಿನ ಬರುವಂಥ ದಿನಗಳಲ್ಲಿ ಮೋದಿಜಿ ಬಂದರೆ ಯಾವುದೇ ಡೌಟ್ ಇಲ್ಲ ಗೆಲ್ತಾರೆ ಅಂತನಾ? ಮೋದಿಜಿ ಬಂದರೆ ಸರ್ ಅವರು ನಮ್ಮ ನಾಯಕರು, ಅವರ ನಾಯಕತ್ವದಲ್ಲಿ ನಾವು ಹಿಂಬಾಲಕರಾಗಿ ನಡೀತಾ ಇದ್ದೀವಿ. ಮೋದಿಜಿ ಅಂದರೆ ನಾವು ಪ್ರತಿಯೊಬ್ಬರು ನಮ್ಮ BJPಯ ಕಟ್ಟ ಕಡೆಯ ಕಾರ್ಯಕರ್ತ. ಒಂದು ನಿಮಿಷ, ಮೋದಿಜಿ ಕಲಬುರಗಿಗೆ ಆಗಮಿಸಿದ್ರೆ ಅಥವಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರೆ BJP ಗೆಲುವನ್ನು ಸಾಧಿಸುತ್ತಾ? ಏನು ಹೇಳ್ತೀರಾ? ಸಾಧ್ಯ ಇರಲಾರ್ದು ಮಾತದು. ಕಳೆದ ಬಾರಿ ಆಗಿದೆ. ಇಲ್ಲಿ ಖರ್ಗೆ ಗಾಳಿ ಇದೆ, ಯಾವ ಮೋದಿ ಗಾಳಿ ಇಲ್ಲ. ಅದು ಯಾವುದೊಂದು ಹಿಂದಕ್ಕೊಂದು ಇದ್ರಾಗ ಆ ಟೈಮ್ ಆಯಿತು. ಈ ಸಲ ಸಾಧ್ಯ ಇರಲಾರ್ದು ಮಾತದು. ಪುಲ್ವಾಮಾ ಮಷಿನ್ ತಂದಿಟ್ಟು ನಮ್ಮ ಜನರಿಗೆ ಹಿಂದುತ್ವದ ಆಸೆ ತೋರಿಸಿ ಮೋಸ ಮಾಡಿದ ಒಂದು ಮೋದಿದ ಗಾಳಿ ಇದೆ ಹೊರತು ಇಲ್ಲಿ ಖರ್ಗೆ ಗಾಳಿ ಇದೆ. ಖರ್ಗೆ 100% ಹಿಂದುತ್ವದ ಆಸೆ ತೋರಿಸಿ ಜನಗಳಿಗೆ ಮೋಸ ಮಾಡಿದ್ರು. ಮಷಿನ್ ಅಂತ ಹೇಳಿದರು ಸ್ನೇಹಿತರು. ಹಾಗಾದರೆ ತೆಲಂಗಾಣಲ್ಲಿ ಗೆದ್ದರು, ಆವಾಗ ಮಷಿನ್ ಬಗ್ಗೆ ಮಾತಾಡಲ್ಲ. ಈಗ ಇಲ್ಲಿ ನಾವು ಗೆದ್ದರೆ ಮಷಿನ್ನು, ಅವ್ರು ಗೆದ್ದರೆ ಮಷಿನ್ ಬಗ್ಗೆ ಮಾತಾಡೋದಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಸಾಕಷ್ಟು ಕಲಬುರಗಿ ಜಿಲ್ಲೆಗೆ. ಮಿಷಿನ್ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳ್ತಿದ್ದಾರೆ ತೆಲಂಗಾಣದಲ್ಲಿ ಗೆದ್ದರು, ಮಿಷಿನ್ ಬಗ್ಗೆ ಮಾತಾಡಲಿಲ್ಲ. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ 136 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆಯಲ್ಲ, ಈಗೇನು ಹೇಳ್ತೀರಾ ಮಿಷನ್ ಬಗ್ಗೆ? ಸರ್ ಅಭಿವೃದ್ಧಿ ಪರ ಇದೆ ಅವ್ರ ಸರ್ಕಾರ, ಕಳಪೆ ಸರ್ಕಾರ. ಮಷಿನ್ ಇರಲಿಲ್ಲ ಅವಾಗ, ಅದಕ್ಕೆ ನಾವು ಗೆದ್ದೀವಿ. ಅವಾಗ ಮಷಿನ್ ಹಚ್ಚಿದ್ರೆ ಮತ್ತೆ ಸೋಲ್ಬೇಕಾಗ್ತದೆ. ಹೌದಾ? ಹೌದಾ? ಲಾಸ್ಟ್ ಎಲೆಕ್ಷನ್ ಮಷಿನ್ ಐತಲ್ಲ, ಮಷಿನ್ EVM ಮೆಷಿನ್ ಇತ್ತಲ್ಲ, ಅವ್ರು ಅಳವಡಿಸೋದೊಂದು ಮಷಿನ್ ಬಿ ಇರ್ತದ. ಬರೀ ನೀವು ಏನೇ ಅದು ನೀವು ಅಳವಡಿಸಿದ ಮಿಷಿನ್ ಅಂತೆ. ನಾವು ಅಳವಡಿಸಿ ಮಷಿನ್ ಅಲ್ಲ, ಅದೇ ಪದ್ಧತಿ ಇದೆ ಮಷಿನ್ ಚೇಂಜ್ ಮಾಡೋದು. ಅದಕ್ಕೆ ಅವ್ರು ಅದೇ ರೂಢಿ ಇದೆ, ಅದೇ ಹೇಳ್ತಾ ಇದ್ದಾರೆ. 500 ವರ್ಷದ ಆಲದಂತ ಕೆಲಸ ಹಿಂದೂಸ್ತಾನದೊಳಗೆ ಒಂದೇ ಒಂದು ಕೂದಲಲ್ಲಿ ಎಲ್ಲಿ ಅಲೆಗಾಡ್ದಂಗೆ ರಾಮ ಮಂದಿರ ನಿರ್ಮಾಣ ಮಾಡಿದಂಥ ನರೇಂದ್ರ ಮೋದಿ ಅವರು ಇಡೀ ಹಿಂದೂಸ್ತಾನ 400 ಅಬ್ಕಿ ಬಾರ್ 400 ಪಾರ್. ಸರ್ ನಾವು ರಾಮನ್ ಭಕ್ತರಲ್ಲ, ಅವರು ರಾಮನ್ ಭಕ್ತರ. ಅವ್ರ ಮನೆಯಲ್ಲಿ ಫೋಟೋ ಇಲ್ವಾ ರಾಮಂದು? ನೀವು ರಾಮನ್ ಭಕ್ತರಾ? ಕೇಳ್ರಿ, ನೀವು ಏನು ಕೇಳ್ದ ಇಲ್ಲಿಂದ ಕೇಳ್ರಿ. ನೀವು ಬೇರೆ ನೀವು ಪೂರಾ ಭಾರತ ಬಗ್ಗೆ ಕೇಳಕ್ ಹೋಗ್ಬೇಡ್ರಿ, ಇಲ್ಲಿಂದ ಕೇಳ್ರಿ. ಕಲಬುರಗಿ ನೋಡ್ರಿ, ಇಲ್ಲಿಂದ ಸಂಸದರು ಅವ್ರು ಏನು ಮಾಡ್ಯಾರ ನಮ್ಗೆ ಅದು ಹೇಳ್ರಿ. ಮೊದಲ 5 ವರ್ಷ ಆಯ್ತು, 5 ವರ್ಷ ಏನು ಮಾಡ್ಯಾರ? ಈಗ ಎಲೆಕ್ಷನ್ 5 ವರ್ಷದಲ್ಲಿ ಉಮೇಶ್ ಜಾಧವ್ ಟ್ರೈನ್ ಬಗ್ಗೆ ಮಾತಾಡಿದ್ರು. ಈ ಟ್ರೈನ್ ಇವ್ರಿಗೆ ಎಲೆಕ್ಷನ್ ಈ ಕೋಡ್ ಆಫ್ ಕಂಡಕ್ಟ್ ಬರೋದು 2 ದಿನಕ್ಕಿಂತ ಮುಂಚೆ ಇವ್ರು ಟ್ರೈನ್ ಓಪನಿಂಗ್ ಮಾಡ್ತೀವಿ. ಈ ದಿನ ಇಲ್ಲಿನ ಸಂಸದರು ಮಲ್ಕೊಂಡಿಲ್ಲ. ಇಷ್ಟೋ ತನಕ ನಾವು ಒಂದು ನಿಮಿಷ ಒಂದು ನಿಮಿಷ ನಾ ಮಾತಾಡ್ತೀನಿ. ಅಲ್ಲ ಇಷ್ಟೋ ತನಕ ನಾವು ಮೋದಿ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳ್ತಿದ್ದಾರೆ ಮೋದಿ ಅಭಿವೃದ್ಧಿ ಅಲ್ಲ, ಕಲಬುರಗಿಗೆ ಉಮೇಶ್ ಜಾಧವ್ ಏನ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಇತಿಹಾಸದಲ್ಲಿ ರೈಲ್ವೆ ಮಿನಿಸ್ಟರ್ ಇದ್ರು, ಅವರು ಏನೂ ಮಾಡಿಲ್ಲ. ಉಮೇಶ್ ಜಾಧವ್ ಬಂದು 2 ರೈಲ್ವೆ ತೊಗೊಂಬಂದು ಇಲ್ಲಿ, ಅದು ಅಭಿವೃದ್ಧಿ ಬಂದ್ರು. ಉಮೇಶ್ ಜಾಧವ್ 2 ಟ್ರೈನ್ ಇತಿಹಾಸ. ಆಮೇಲೆ ಏನ್ ಮಾಡಿದ್ರು? ಡೆವಲಪ್ ಎಲ್ಲ ರಿಂಗ್ ರೋಡ್ ನೋಡ್ರಿ, ಹೆಂಗಲ್ಲ ಅದು ಕೆಲಸ. ಆಮೇಲೆ ಏನ್ ಮಾಡಿದ್ರು?
ಎರಡು ಟ್ರೈನು ಸ್ವತಃ ರೈಲ್ವೆ ಮಂತ್ರಿ ಇದ್ದಾಗೆ ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಇದ್ದಾಗೆ ಮಾಡೋಕ್ಕಾಗಿಲ್ಲ ಅವರಿಗೆ. ಸ್ವತಃ ಗುಲ್ಬರ್ಗದಿಂದ ಇತಿಹಾಸ ಸೃಷ್ಟಿ, ನಾವು ಎಂದು ಸ್ವತಂತ್ರ ಸಿಕ್ಕಿ ಅವಾಗಿನ ಹಿಡಿದು ಟ್ರೈನ್ ಆಗಿದೆಯಲ್ಲ ಗುಲ್ಬರ್ಗಲಿಂದ ಆಗಿದೆ. ಆಮೇಲೆ ಏನ್ ಮಾಡಿದ್ರು? ವಾಟ್ ನೆಕ್ಸ್ಟ್? ಆಮೇಲೆ ಟ್ರೈನ್ ಬಿಡಿ ಮತ್ತೆ ಹೇಳಿ. ಏನು ಹಲೋ, ಬೇರೆ ಅಭಿವೃದ್ಧಿ ಸರ್ ಟೆಕ್ಸ್ಟೈಲ್ ಕಂಪ್ನಿ ಬಂದಿದೆ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿದೀವಿ. ಭಾರತ್ ಮಾಲಾ 6,000 ಕೋಟಿ, ಭಾರತ್ ಮಾಲಾ 6 ಲೈನ್ ಹೋಗ್ತಾ ಇದೆ. ಟೆಕ್ಸ್ಟೈಲ್ ಪಾರ್ಕು, ಒಂದೇ ಭಾರತ್ ಟ್ರೈನು, ಮತ್ತೆ ಒಂದ್ ನಿಮಿಷ ಸೋಲಿಲ್ಲದ ಸರ್ದಾರ ಖರ್ಗೆ ಅವರು, ಸೋಲಿಲ್ಲದ ಸರ್ದಾರ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಬಾರಿ ಗೆದ್ದಿದ್ದಾರೆ ಇಲ್ಲಿ 11 ಬಾರಿ ಗೆದ್ದಿದ್ದಾರೆ. ಲೋಕಸಭೆಯಲ್ಲಿ 2 ಸಲ ಗೆದ್ದಿದ್ದಾರೆ. 2 ಸಾರಿ ಗೆದ್ದದ ಸಂದರ್ಭದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ರು? ಸರ್ ರೈಲ್ವೆ ಡಿವಿಷನ್ ಮಾಡಿದ್ರು, ESI ಮಾಡಿದ್ರು, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ರು. ಈಗಿನ ಸಂಸದರು ಏನ್ ಮಾಡ್ರಿ ನಮಗೆ ಅದು ಹೇಳ್ರಿ. ಉಮೇಶ್ ಜಾಧವ್ ಏನ್ ಮಾಡ್ತಾರೆ? ಕಲಬುರಗಿ ಜನ ಬಾಳ ಹುಚ್ಚದ. ಕಲಬುರಗಿ ಜನಾಗ ಸುಮ್ ಬಂದಿ ಹುಚ್ಚ ಮಾಡಿ ಹೋಗೋದು ದೊಡ್ಡದಿಲ್ಲ. ಆಗ್ಯಾರ ಒಂದ್ಸರಿ ಹುಚ್ಚ, ಈಗ ಆಗಾಗಿಲ್ಲ, ಮುಂದೆ ಹುಚ್ಚ ಮಾಡೋದು. ಖರ್ಗೆ ಸಾಬ್ರು ಇಲ್ಲಿದ್ ಲಾಂಚ್ ಬಿದಾರ್ ಮಾಡಿದ್ರು, ಬಿದಾರ್ಲಿಂದ ಅವ್ರು ಮೋದಿ ಅವ್ರು ಇಲ್ಲಿ ಲಾಂಚ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? 2 ಸಲ ಬಂದ್ರಲ್ಲ, ಆಮೇಲೆ ಏನ್ ಮಾಡಿದ್ರು? ಅವ್ರು ಯೂಸ್ ಮಾಡ್ಕೊತಾರೆ. ಅದು ಖರ್ಗೆ ಏನ್ರಿ ಇವ್ರು ಮಾಡಿದ್ದಲ್ಲ? ನೀವು ಸಿಂಪಲ್ ಕ್ವಶನ್ ಕೇಳಿ. ಇವರು ಡೆವಲಪ್ಮೆಂಟ್ ಹೇಳ್ತಾ ಇದಾರಲ್ಲ, ಬಿಜೆಪಿ ನಾಚಿಕೆ ಬರಬೇಕು, ಮೊದಲ. ಈಗ ನರೇಂದ್ರ ಮೋದಿ ಲಾಯಕ್ಕಿಲ್ಲ ಇಲ್ಲಿಗೆ ಬರ್ಲಿಕ್ಕೆ. 370 ರಿಜೆಕ್ಟ್ ಮಾಡಿದ ಪ್ರೂಫ್ ಅದ. ಒಂದು ನಿಮಿಷ, 371 ರಿಜೆಕ್ಟ್ ಮಾಡಿದ್ ಯಾರು? ಬಿಜೆಪಿ. ಇನ್ನೊಂದು, ನಾವು ಡೆವಲಪ್ಮೆಂಟ್ ತೋರಿಸ್ಲಿಕ್ಕ ಬಿಜೆಪಿ ಕಚೇರಿಗೆ ಒಂದು ಕಲ್ಯಾಣ ಪಥ ರಥ ಅಂತ ರಥ ಒಯ್ದಿಟ್ಟಿದೆ. ನಾವು ಒಬ್ರು ಬರ್ಲಿಕ್ಕೆ ರೆಡಿ ಇಲ್ಲ. ಇವ್ರಿಗೆ ನಾವು ಕತ್ತ ನಮಗೆ ಮಾತಾಡೋದು. ಒಂದ್ ನಿಮಿಷ ನಾ ಮಾತಾಡ್ತೀನಿ. ಈಗ ಅವ್ರು ಹೇಳಿದ್ರು, ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತ ಅಭಿವೃದ್ಧಿಗಳನ್ನ ನೀವು ಬಳಸ್ಕೊತಾ ಇದ್ದೀರಾ. 371 ರಿಜೆಕ್ಟ್ ಆಗಿದೆ. 371 ವೈಜನಾಥ್ ಪಾಟೀಲ್ ಅವರು ಹೋರಾಟ ಮಾಡಿದ್ದಾರೆ. ಅವರು ಡೆಲ್ಲಿಗೆ ಲೆಟರ್ ಏನು? ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ, ನಮ್ಮ ಬಿಜೆಪಿ ಗೌರ್ಮೆಂಟ್ ಇತ್ತು, ಅಲ್ಲಿ ಅವರು ಮಾಡಿದ್ದಾರೆ. ಇದು ಆಕ್ಚುಲಿ ವೈಜನಾಥ್ ಪಾಟೀಲ್ ಅವರಿಗೆ ಇದು ಬರಬೇಕು, ಕಾಂಗ್ರೆಸ್ ಅವರು ಹೇಳ್ತಾರ. ಮಲ್ಲಿಕಾರ್ಜುನ್ ಖರ್ಗೆ ಒಂದ್ ನಿಮಿಷ, ಅವರು ಒಬ್ಬ ವೈಜನಾಥ್ ಪಾಟೀಲ್ ಒಬ್ಬ ಹೋರಾಟಗಾರ. ವೈಜನಾಥ್ ಪಾಟೀಲ್ ನಾವಿಲ್ಲ ಅಂತಂದಿಲ್ಲ, ಆದ್ರೆ ಈ ಭಾಗಕ್ಕೆ 371 ಕೊಡುಗೆ ಕೊಟ್ಟಿದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಲ್ಲ ಅಂತಂದ್ರೆ ನನಗೆ ಒಂದು ಆನ್ಸರ್ ಮಾಡ್ರಿ. ಅವ್ರ ಅಭಿವೃದ್ಧಿನ ನೀವು ಬಳಸ್ಕೊತಾ ಇದೀರೇನ್ರಿ? ಒಂದ್ ನಿಮಿಷ ಅವ್ರ ಅಭಿವೃದ್ಧಿನ ನೀವು ಬಳಸ್ಕೊತಾ ಇದೀರೇನ್ರಿ? ಪ್ರಶ್ನೆನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಖರ್ಗೆ ಜೋರ ಹೇಳಿದಾರ, ಪಕ್ಷಾತೀತವಾಗಿ 371ಗೆ ನಾವು ಬಿಜೆಪಿ ಇದ್ದವ್ರು ಕೂಡ ಅಲ್ಲಿ ಸಪೋರ್ಟ್ ಮಾಡಿದೆವು ಪಾರ್ಲಿಮೆಂಟ್ ಅಲ್ಲಿ. ಇದು ಮಾತು ಅವರೇ ಪಾರ್ಲಿಮೆಂಟ್ ಅಲ್ಲಿ ಹೇಳಿದಾರ. ಇವ್ರಂದ್ರೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದಾರ. ಅದು 20 ವರ್ಷದ ಹಿಂದಿಂದ ಹೇಳ್ಬೇಡ್ರಿ. ಪಾರ್ಲಿಮೆಂಟ್ ಅಲ್ಲಿ 371ಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡಿದೆ, ಹಾಗಾಗಿ ಅದು 371 ಆಗಿದೆ. ಇವ್ರ ಅಬ್ಬರದ ಕೊಡುಗೆ ಅಲ್ಲ ಅದು. ಸರ್ ಉಜ್ವಲ ಗ್ಯಾಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು 60 ವರ್ಷ ರಾಜಕೀಯ ಮಾಡ್ತಾ ಇದ್ದಾರೆ. 60 ವರ್ಷದಲ್ಲಿ ಏನೇನ್ ಮಾಡಿದಾರೆ ಹೇಳಂತ. 60 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಮಾಡಿದ್ರು? 1 ಸೆಕೆಂಡ್ ದಯವಿಟ್ಟು. ಇವತ್ತು ನಾವೆಲ್ಲರೂ ಒಪ್ಕೋಬೇಕು, ಬರೀ ಕಲಬುರಗಿದವ್ರು ಅಷ್ಟೇ ಅಲ್ಲ, ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಖರ್ಗೆ ಸಾಹೇಬ್ರು ಏನು AICC ಅಧ್ಯಕ್ಷರಾಗಿ ಕುಂತಿದ್ದಾರೆ ಅಂತಂದ್ರೆ, ಇವತ್ತು ನಾವ್ ಯಾರು ಕಲಬುರಗಿ ಜನ ಅವ್ರ ಮನೆ ಮುಂದೆ ಹೋಗಿ ನಾವ್ ಯಾವತ್ತು ಇವತ್ತು ಒಂದು ಮೆಮೊರಂಡಮ್ ಕೊಟ್ಟಿಲ್ಲ. ನಾವು ಇವತ್ತು ನಮ್ಮ ಕಲಬುರಗಿ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಇವತ್ತು ESI ಹಾಸ್ಪಿಟಲ್ ಮಾಡಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಹಾಗೂ 371 ಜೆ ಕಲಂ ಏನು ಆ ಒಂದು ಕ್ರಾಂತಿಕಾರಿ ಅವರು. ಇವತ್ತವರು ಎಲ್ರದ್ದು ಹೋರಾಟ, ಇವತ್ತು ಅವ್ರು ಹೇಳ್ತಾ ಇದಾರ, ಇವತ್ತು ಗುಲ್ಬರ್ಗದಲ್ಲಿ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಫಲ ಸಿಗ್ಬೇಕಂದ್ರೆ ಇವತ್ತು ನಮ್ಮ ಖರ್ಗೆ ಸಾಹೇಬ್ರದ್ದು ಒಂದ್ ಏನ್ ಛಲ ಇತ್ತು. ಹೆಸರು ಮ್ಯಾಗ ಖರ್ಗೆ ಅಂತ ಹೆಸರದ ಯಾಕೆ ಮಾಡ್ಬೇಕದು? ಗೋರ್ಮೆಂಟ್ ಅಥವಾ ಖರ್ಗೆ ಅವ್ರದ? ESI ಹಾಸ್ಪಿಟಲ್ ಗೋರ್ಮೆಂಟ್ ESI ಆಸ್ಪತ್ರೆ ಗೌರ್ಮೆಂಟ್ ಖರ್ಗೆ ಅವ್ರದ ಅಲ್ಲ. ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಅವ್ರು ಮಿನಿಸ್ಟರ್ ಇದ್ದಾಗ ತಂದ ಪ್ರಾಜೆಕ್ಟ್ ಅದು. ಏನ್ ಡೆವಲಪ್ಮೆಂಟ್ ಕೇಳಿದ್ರಲ್ಲ, ಡೆವಲಪ್ಮೆಂಟ್ ಒಂದು ಎಕ್ಸಾಂಪಲ್ ಕೊಟ್ಟೆವು. ಏನು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅದು. ಏನ್ ಯಾರು ಮಲ್ಲಿ ಕೇಳ್ತಾರೆ, ಇವ್ರ ಬಲ್ ದಮ್ಮೆ ಇಲ್ವಾ? ಮೋದಿ ಒಂದ್ ನಿಮಿಷ ಮೋದಿ ಹೆಸರಲ್ಲಿ ಒಂದ್ ನಿಮಿಷ ಕೇಳ್ರಿ. ಮೋದಿ ಹೆಸರಲ್ಲಿ ಓಟ್ ಕೇಳ್ತಾ ಇದ್ದೀರಾ?
ನಿಮಗೆ ನಾಯಕನ ಹೆಸರು ಹೇಳ್ಕೊಂಡು ಅವ್ರ ಅಭಿವೃದ್ಧಿ ತೋರಿಸ್ಕೊಂಡು ಮತ ಕೇಳಕ್ ದಮ್ಮಿಲ್ವಾ? ನಮ್ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಆಗಿದೆ, 1 ಲಕ್ಷ ಜನರಿಗೆ ನೌಕರಿ ಸಿಗ್ತಿದೆ. ಎಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಕೊಡುಗೆ ಕೊಟ್ಟಿದ್ದು ನಾವು, ಅವ್ರ ಕೈಲೇ ಮಾಡೋದಾಗಿಲ್ಲ. ನೋಡಿ ಸರ್, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ನೋದೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ, ಗೃಹಲಕ್ಷ್ಮಿ ಅನ್ನೋದೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಏನು ಯಡಿಯೂರಪ್ಪ ಅವ್ರು ಭಾಗ್ಯಲಕ್ಷ್ಮಿಯನ್ನು ಮಾಡಿದ್ರಲ್ಲ, ಅವಾಗ 2 ಲಕ್ಷ ಭಾಗ್ಯಲಕ್ಷ್ಮಿನೇ ಗೃಹಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಸರ್, ಇನ್ನೊಂದು ಸರ್, ನರೇಂದ್ರ ಮೋದಿ ಅವರಾಗಿರ್ಬೋದು, ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಹೇಳಿದ್ರು, ಒಂದು ಬಹುಸಂಖ್ಯಾ ಜಾತಿ ಇರೋಂಥ ಕೋಲಿ ಸಮಾಜ ಎಷ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಜಾತಿಗೆ ಸುಳ್ಳು ಹೇಳಿ ಇಲ್ಲಿವರೆಗೆ ಎಷ್ಟಿ ಮಾಡಲಿಲ್ಲ. ಬಹುಸಂಖ್ಯಾತ ಈ ಜಿಲ್ಲೆಯಲ್ಲಿ ದೊಡ್ಡ ಜಾತಿ ಜನಸಂಖ್ಯೆ ಕೋಲಿ ಸಮಾಜ, ಎಷ್ಟಿ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಇಲ್ಲಿ ತನಕ ಕೋಲಿ ಸಮಾಜವನ್ನ ಎಷ್ಟಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಯಾಕೆ ಮಾಡಿಲ್ಲ ಸರ್? ಕೂಲಿ ಸಮಾಜ ಎಷ್ಟೇ ಮಾಡೋದು, ಲಿಂಗಾಯತ ಇದು ಮಾಡೋದು ಅದೆಲ್ಲ ಸರ್ಕಾರನಲ್ಲಿ ಇದೆ. ಕಾಂಗ್ರೆಸ್ ಅವ್ರು ಯಾಕೆ ಮಾಡಿಲ್ಲ? ಕಾಂಗ್ರೆಸ್ ಅವ್ರು ಯಾಕೆ ಮಾಡಿಲ್ಲ? ಹೇಳ್ತೀನಿ ಕೇಳಿ, ಯಾಕೆ ಮಾಡಿಲ್ಲ? ರಾಜ್ಯ ಸರ್ಕಾರ ಕೇಂದ್ರ ಕಳಿಸಿದೆ, ಕೇಂದ್ರ ಮಾಡಬೇಕು. ಅದು ಸಿದ್ದರಾಮಯ್ಯ ಸರ್ಕಾರ ಕಳಿಸಿದ. ಇನ್ನೊಂದು ಇವ್ರು ಹೇಳ್ತೀನಿ, ಇವ್ರ MP ಆತ್ಮಸಾಕ್ಷಿ ಮನಸಾಕ್ಷಿ ಮಾರ್ಕೊಂಡಿ ಕಾಂಗ್ರೆಸ್ ಆಪರೇಷನ್ ಕಮಲ ಬಿಜೆಪಿ ಹೋದ್ರು. ಏನೋ 50 ಕೋಟಿ ಅದು ರೂಮರ್. ಈಗ ಇವ್ರು ಏನ್ ಹೇಳ್ತಾವ್ರು ಗೊತ್ತೇನ್ರಿ? ಒಂದ್ ನಿಮಿಷ ಇವ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ? ನಾವು ರಾಜ್ಯ ಸರ್ಕಾರ ಎಲ್ಲ ಮಾಡ್ತೀವಿ, ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಹೇಳ್ತೇವೆ. ಇಲ್ಲ UPA ಗೌರ್ಮೆಂಟ್ ನಮ್ದು ಬಿಜೆಪಿ ಗೌರ್ಮೆಂಟ್ 2 ಪೀರಿಯಡ್ ಆಯ್ತು. ಅವ್ರು 60 ವರ್ಷ ಏನ್ ಮಾಡಿದ್ರು? 60 ವರ್ಷ ಏನ್ ಮಾಡುದ್ರಿ? ಇದು 60 ವರ್ಷನಾಗ ಅವ್ರು ಬದುಕಿದ್ದಿದೆ ಸಾಕ್ಷಿ. 67 ವರ್ಷನಾಗ ಅವ್ರೇನು ಬದುಕ್ಯಾರ, ಅವ್ರು ಬಿಜೆಪಿ ಪಕ್ಷ ಏನ್ ಜಿಂದ ಅದಲ್ಲ, ಅದಕ್ಕೆ ಸಾಕ್ಷಿನೇ ಈ ಕಾಂಗ್ರೆಸ್ ಸರ್ಕಾರ. ಏನ್ ಹೇಳ್ತೀರಿ? ಇಲ್ಲ ಅದೇನು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ನಮ್ಮ ಸಮಾಜ ಒಡೆದಿದ್ದಾರೆ. ಅವ್ರೇನ್ ಈ ಕೂಲಿ ಸಮಾಜದಲ್ಲಿ ಮತ್ತೆ ಸಮಾಜ ಏನು ಸಂಘಟನೆ ಮಾಡೋದು ಹಕ್ಕಿಲ್ಲ ಅವ್ರಿಗೆ. ಒಂದ್ ನಿಮಿಷ, ನೀವೆಲ್ಲರೂ ಹಿಂಗೆ ಗುಡ್ಡೆ ಹಾಕಬಿಟ್ಟು ಅಂತಿದ್ರೆ ಅಲ್ಲಿ ಜನಗಳಿಗೆ ಅರ್ಥ ಆಗಲ್ಲ ರೀ. ಒಂಚೂರು ಸೈಡ್ ಬರ್ರಿ. ನೀವು ಮಾಡೋದು ಇಲ್ಲಿ ಗೊತ್ತಾಗ್ಬೇಕು, ಯಾರು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು ಅಂತ ಹೇಳಿ. ಒಂದ್ ಸೆಕೆಂಡ್ ದಯವಿಟ್ಟು ಇವತ್ತು ನೀವು ಒಂದ್ ಸೆಕೆಂಡ್, ಇವತ್ತು ಎಲ್ಲರೂ ಬಿಜೆಪಿ ಎಲ್ಲರೂ ಬಂದಿರಿ, ನಾವು ಕಾಂಗ್ರೆಸ್ ಅವರು ಬಂದಿವಿ. ಡಿಸ್ಕಷನ್ ಶುಡ್ ಬಿ ಹೆಲ್ದಿ. ಯಾಕೆ ಗೊತ್ತು, ಇವತ್ತು ನಾವು ಮಾತಾಡ್ಬೇಕಾಗ್ತದೆ. ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ನೀವು ಓದಿದ್ರೆ ಅಲ್ಲಿ ಏನು ಗೊತ್ತಾಗಂಗಿಲ್ಲ. ಇವತ್ತು ಮೋದಿ ಗುಲ್ಬರ್ಗಾಕ್ ಬರ್ತಾರ, ಬಂದು ಏನ್ ಹೇಳ್ತಾರ, ಒಂದು ಆಶ್ವಾಸನೆ ಕೊಡ್ತಾರ, ಹೋಗ್ತಾರ. ಮೋದಿ ಬರೀ ಮೋದಿಲಿಂದ ಇವ್ರು ಓಟ್ ಕೇಳಕತ್ತಾರ. ಗುಲ್ಬರ್ಗಾದಲ್ಲಿ ಯಾರು ನಾಯಕರು ಇಲ್ವಾ ಇವರಿಗೆ? ಈ MP ಕಲಬುರಗಿಯಲ್ಲಿ ಯಾವ ನಾಯಕರಿಲ್ವಾ? ಮಾಡ್ತೆ ಉಮೇಶ್ ಜಾಧವ್ ಅವ್ರ ಮುಖಾಂತರನೇ ನರೇಂದ್ರ ಮೋದಿ ಅವ್ರು ಮಾಡ್ತಾರೆ. ಅದು ಇವೆಲ್ಲ ತಂದಿರೋದು ಉಮೇಶ್ ಜಾಧವ್ ಅವ್ರು ಹೋಗಿ ಶ್ರಮ ಪಟ್ಟಿದ್ದಕ್ಕೆ. ಮೋದಿ ಅವರು ನಮ್ಮ MP ಅವರು 2 ಒಂದೇ ಅಲ್ವಾ? ಮೋದಿ ಅವ್ರ ಅಂದ್ರೆ MP ನೋಡ್ರಿ, ಮೋದಿ PM MP ಎಲ್ಲ ಒಂದೇ ಅಲ್ವಾ ಅಂತಾರೆ. ಈಗ ಇವತ್ತಿನ ಒಂದು ಘಟನೆ ಹೇಳ್ತೀನಿ, ಇವ್ರು ಬಿಜೆಪಿ ದವ್ರಿಗೆ ಸೇಮ್ ಆಗ್ಬೇಕು. ಯಾಕೆ ಗೊತ್ತಂದ್ರೆ ಇವ್ರ ರಾಜ್ಯಾಧ್ಯಕ್ಷ ಸ್ಟೇಜ್ ಮೇಲೆ ಹೇಳಕ್ಕಾಗಿಲ್ಲ ಮೋದಿ ಕೊಡುಗೆ ಏನಂತೇಳಿ. ಇವ್ರ ರಾಜ್ಯಾಧ್ಯಕ್ಷ ಹೇಳಕ್ಕಾಗಿಲ್ಲ ಏನಂತ ಹೇಳಕ್ಕಾಗಿಲ್ಲ. ಅಭಿವೃದ್ಧಿ ಏನ್ ಮಾಡ್ರ, ಮೋದಿ ಗುಲ್ಬರ್ಗ ಏನ್ ಮಾಡ್ರ ಅಂತೇಳಿ. ಕರ್ನಾಟಕ ಇವತ್ತು ವೇದಿಕೆ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಅಥವಾ ಇಲ್ಲಿನ MPಗಳು ಅಭಿವೃದ್ಧಿ ಬಗ್ಗೆ ಹೇಳಕ್ಕಾಗ್ಲಿಲ್ಲ. ಇವತ್ತು ವೇದಿಕೆಗೆ ನಾಯಕರಾದ ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಬಂದು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸವಿಸ್ತಾರವಾಗಿ ಹೇಳಿದಾರ. ಭಾರತ್ ಮಾಲಾ ಎಲ್ಲ ಯೋಜನೆಗಳು. ರಮೇಶ್ ಜಾಧವ್ ಏನ್ ಮಾಡಿದ್ರು? ಟೆಕ್ಸ್ಟೈಲ್ ಪಾರ್ಕ್ ಹೇಳಿದಾರ. ಉಜ್ವಲ ಯೋಜನೆ ಕಣ್ಣಿಗೆ ಹೊಗೆ ಬರ್ತಿತ್ತು, ಅದು ಬಂದ್ ಮಾಡಿದೀವಿ. ಹಳ್ಳಿಗಳಲ್ಲಿ ಜನರಿಗೆ ರೈತರಿಗೆ 6,000 ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಜಲ್ ಜೀವನ್ ಮಷೀನು ನಾವು ಮಾಡಿದ್ದು. ಒಂದ್ ನಿಮಿಷ ಕೇಳಿ. ಈಗ ನನಗೆ ಒಂದ್ ಆನ್ಸರ್ ಕೊಡಿ ಮೇಡಮ್, ನನಗೆ ಒಂದ್ ಆನ್ಸರ್ ಕೊಡಿ. ಅಲ್ಲ ನಾನು ಮಾತಾಡ್ತೀನಿ. ಒಂದ್ ನಿಮಿಷ. ಇವಾಗ ನನ್ನ ಪ್ರಶ್ನೆ ಸ್ವಲ್ಪ ದಾರಿ ಬಿಡಿ. ಇಲ್ಲಿ ಕೇಳಿ ಮೇಡಮ್, ಇಲ್ಲಿ ಕೇಳಿ. ಇವಾಗ ಸೋಲಿಲ್ಲದ ಸರ್ದಾರ ಖರ್ಗೆ ಅವರು ಯಾಕೆ ಸೋತ್ರು?
ನೋಡ್ರಿ, ಇದು ರಾಜಕೀಯ, ಇದು ರಾಜಕೀಯ. ಇದರಲ್ಲಿ ಆಪರೇಷನ್ ಕಮಲ ಮಾಡಿ ಖರ್ಗೆ ಸಾಬ್ರಿ ಸೋಲಿಸ್ಬೇಕಂತ ಸರ ನಮ್ಮ ಕಲಬುರಗಿ ಜನ ಮೊದಲೇ ಭಾಳ ಹುಚ್ಚದ. ಹುಚ್ಚ ಹೆಂಗಪ್ಪ ಅಂತಂದ್ರ ಹುಚ್ಚು ಅಂದ್ರೆ ಹೆಂಗ್ರಿ? ಹುಚ್ಚ ಅಂದ್ರ ನೀವ್ ಏನ್ರ ಬಂದೆ ನಮ್ಮ ಗುಲ್ಬರ್ಗ ಜನ ಭಾಳ ಒಳ್ಳೆಯವ್ರ ಹಂಗಾರ ಅಂತ ಮೊದಲೇ ಬಂದೆ ಏನ್ರಿ ಕೆಟ್ಟವ್ರೇನ್ರಿ? ಕೆಟ್ಟವ್ರಿಲ್ರಿ. ಅಂದ್ರೆ ಹುಚ್ಚ ಅಂತಂದ್ರೆ ಹಿಂಗ ಸುಮ್ಮನೆ ಹೇಳೋದು, ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ